ಗುರುವೇ ನಿನ್ನಾಟ ಬಲ್ಲವ್ರ್ಯಾರ, ಶಿವನೇ ನಿನ್ನಾಟ ಬಲ್ಲ ಯಾರ್ಯಾರೋ ಶಿವ. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ, ಶಿವನೇ ನಿನ್ನಾಟ ಬಲ್ಲ ಯಾರ್ಯಾರೋ ಶಿವ. ಮಲ್ಲಿಗವಾಡ ಎಲ್ಲಿದ್ದೀರಿ? ಬಸು ಮಲ್ಲಿಗವಾಡ ಪೈಲ್ವಾನ್ರ, ಬಸು ಮಲ್ಲಿಗವಾಡ ಪೈಲ್ವಾನ್ರ. ವಿನಾಯಕ ಅಮ್ಮನಗಟ್ಟಿ ವಿರುದ್ಧ ಬಸು ಮಲ್ಲಿಗವಾಡ, ಬಸು ಮಲ್ಲಿಗವಾಡ ಪೈಲ್ವಾನ್ರ ಎಲ್ಲಿದ್ದೀರಿ? लक्ष्मण खडीकोप, ಅಕ್ಷಯ್ ದಾನೇನವರ್. ಲಕ್ಷ್ಮಣ್ ಕರಡಿಕೊಪ್ ಮತ್ತು ಅಕ್ಷಯ್ ದಾನೇನವರು. ಇರ್ಲಿ ಸರ್, ಸ್ವಲ್ಪ ಸಹಕಾರ ಇರ್ಲಿ. ಹಲೋ, ಗುರುನಾಥ್ ದಾನೇನವರ್ ಅಥವಾ ತುಕಾರಾಮ್ ದಾನೇನವರ್ ಅವರು ಬಂದಿದ್ರ ಕುಸ್ತಿ ಆಕಾಡಕ್ ಬರ್ಬೇಕಾಗಿ ವಿನಂತಿ. ಮುಂದಿನ ಕುಸ್ತಿಯನ್ನ ಇದೀಗ ತಾನೇ ಆಗಮಿಸಿರುವಂತಹ ಧಾರವಾಡ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತರಾಗಿರುವಂತಹ ನಿಂಗಪ್ಪನ ಸುತ್ತಗಟ್ಟಿರವರು ಮುಂದಿನ ಕುಸ್ತಿಗೆ ಚಾಲನೆಯನ್ನ ಕುಸ್ತಿ ಪಂದ್ಯಾವಳಿಯಲ್ಲಿ ಸ್ಪರ್ಧಿಸಿದ್ದಾನೆ. ಯೂನಿವರ್ಸಿಟಿ ಬ್ಲೂ ಪ್ರಶಸ್ತಿ ಭಾಜಕನಾಗಿದ್ದಾನೆ ಈ ಹುಡುಗ. ಅದೇ ರೀತಿಯಾಗಿ ಅಲ್ಲಾಹ್ ಬಕ್ಷನ್ ಅವರು, ಇವರು ಕಾಲೇಜ್ ಕ್ರೀಡಾ ರಾಷ್ಟ್ರೀಯ ಕ್ರೀಡಾ ಕುಸ್ತಿಯಲ್ಲಿ ಇವರು 3 ಸಾರಿ ಭಾಗವಹಿಸಿ ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಈ ಕುಸ್ತಿಯನ್ನ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ವೀಕ್ಷಿಸ್ತಾ ಇದ್ದಾರೆ. 1ನೇ ನಂಬರ್ ಕುಸ್ತಿ ಆದಷ್ಟು ಬೇಗ ತಯಾರಾಗಿ ಕಣದ ಹತ್ರ ಬಂದಿರಬೇಕು. 1ನೇ ನಂಬರ್ ಕುಸ್ತಿ ಪಟುಗಳು ಆದಷ್ಟು ಬೇಗ ತಯಾರಿಯಲ್ಲಿರಬೇಕು ಹಾಗೂ ಲಘು ವ್ಯಾಯಾಮ ಮಾಡ್ಕೊಂಡು ತಯಾರಿಯಲ್ಲಿರಬೇಕು. ರುದ್ರಪ್ಪ ಎಮ್ಮೆಟ್ಟಿ ಅವರು ಅಖಾಡಕ್ಕೆ ಬರಬೇಕು. ಈ ಇಬ್ಬರು ಕುಸ್ತಿಪಟುಗಳು ಈಗಾಗಲೇ ಮೈಸೂರು ದಸರಾ ಕುಸ್ತಿಯಲ್ಲಿ ಹಣಾಹಣಿ 2 ವರ್ಷಗಳ ಹಿಂದೆ ಹಣಾಹಣಿ 1 ತಾಸು ಸುದೀರ್ಘವಾದ 1 ತಾಸು ಹಣಾಹಣಿಯನ್ನು ನಡೆಸಿದ್ರು. ಆ ಕುಸ್ತಿಯಲ್ಲಿ ಯಾವುದೇ ಫಲಿತಾಂಶ ಬರಲಿಲ್ಲ. ಈಗ ನಿಮ್ಮ ಮುಂದೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇಬ್ಬರು ಕುಸ್ತಿಪಟುಗಳು ನಿಂತಿದ್ದಾರೆ. ನೋಡೋಣ ವಿಜಯಲಕ್ಷ್ಮಿ ಯಾರ ಕೊಳ್ಳೆಯನ್ನ ಅಲಂಕರಿಸ್ತಾಳಂತೇಳಿ. ಕುಸ್ತಿ ಪ್ರೇಮಿಗಳೇ, ಅತ್ಯಂತ ರಣರೋಚಕವಾದಂತಹ ಕುಸ್ತಿ ಇದು. ಈ ಕುಸ್ತಿ ಸಂಪ್ರದಾಯವೇ ಅಂತದ್ದು. ಪುರಾಣ ಪರಂಪರೆಗಳಿಂದ ಹಾಗೂ ಇತಿಹಾಸ ಪುಟಗಳಲ್ಲಿ ನಾವು ಕುಸ್ತಿಯನ್ನು ನೋಡಬಹುದು. ರಾಮಾಯಣದ ಆಂಜನೇಯ ಕುಸ್ತಿಪಟುವಾಗಿದ್ದ, ಮಹಾಭಾರತ ಭೀಮ ಕುಸ್ತಿಪಟುವಾಗಿದ್ದ, ಆಂಜನೇಯ ಅಂದ್ರೆ ಹನುಮಂತ